ಆಮೇಲೆ ನಾವು ನೋಡ್ತೇವೆ ಆತನ ಸಮೃದ್ಧಿ, ಹಾಲು ಮತ್ತು ಜೇನು ಹರಿಯತಕ್ಕಂಥ ದೇಶ ಅಂದ್ರೆ ಸಮೃದ್ಧಿಯನ್ನು ಸೂಚಿಸತಕ್ಕದಾಗಿದೆ. ದೇವರು ತನ್ನ ಸಭೆಯನ್ನು ಅಥವಾ ಸಭೆಯಲ್ಲಿರತಕ್ಕಂಥ ನಮ್ಮನ್ನು ಆತನು ಯೇಸು ಕ್ರಿಸ್ತನ ಮೂಲಕವಾಗಿ ಸಮೃದ್ಧಿ ಪಡಿಸತಕ್ಕಂಥವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಆದ ಕಾರಣ ಪ್ರಿಯರೇ, ಯೇಸು ಕ್ರಿಸ್ತನು ಅವನ ವಂಶದಲ್ಲಿ ಬರುವುದಕ್ಕೆ ಯಾವ ಯೋಗ್ಯತೆಯೂ ಇಲ್ಲ. ನೋಡಿ, ತಾಮರನಲ್ಲಿ ಅದಕ್ಕೆ ಮುಂಚಿತವಾಗಿ ಹೆಂಡತಿ ಕಾನಾನಿಯ ಸ್ತ್ರೀಯನ್ನು ಮದುವೆ ಆಗಿದಂತ ಅವರ ಮಕ್ಕಳು 2 ಜನ ಏನಾದ್ರು ಅವರು ಸತ್ತೋದ್ರು. ಇನ್ನೊಬ್ಬನ ಹೆಸರು ಆಮೇಲೆ ಇಲ್ವೇ ಇಲ್ಲ. ಆಮೇಲೆ ತಾಮರಲ್ಲಿ ಹುಟ್ಟಿದಂತ 2 ಮಕ್ಕಳ ಹೆಸರು ಆ ವಂಶಾವಳಿ ಪಟ್ಟಿಯಲ್ಲಿ ಇರುವುದನ್ನು ನಾವು ನೋಡತಕ್ಕಂಥವರಾಗಿದ್ದೇವೆ. ಪ್ರಿಯರೇ, ಯೇಸು ಕ್ರಿಸ್ತನು ಅವರ ತಾಮರಲ್ಲಿ ಹುಟ್ಟಿದಂತಹ 2 ಮಕ್ಕಳಲ್ಲಿ ಯೇಸು ಕ್ರಿಸ್ತನ ವಂಶವು ಬರುವುದನ್ನು ನಾವು ನೋಡ್ತೇವೆ. ಈಗ ಮತ್ತೆ ಬರೆದ ಸುವಾರ್ತೆ 1ನೇ ಅಧ್ಯಾಯ 4ನೇ ವಚನ, 3-4 ವಚನಗಳನ್ನು ಓದಿಕೊಳ್ಳೋಣ. ಯೆಹೂದನು ತಾಮಾರಳಲ್ಲಿ ಪೆರೆಚನನ್ನು, ಅಂದರೆ ತನ್ನ ಸೊಸೆಯಿಂದ ಪೆರೆಚನನ್ನು ಜೆರಹನನ್ನು ಪಡೆದಳು. ಪೆರೆಚನು ಎಚ್ರೋನನ್ನು ಪಡೆದನು. ಎಚ್ರೋನನು ಅರಾಮನನ್ನು ಪಡೆದನು. ಅರಾಮನು ಅಮ್ಮಿನಾದಾಬನನ್ನು ಪಡೆದನು. ಅಮ್ಮಿನಾದಾಬನು ನಹಶೋನನನ್ನು ಪಡೆದನು. ಹಿಂಗೆ ನಾವು ಓದ್ಕೊಂಡ್ ಬರುವುದಾದರೆ ಯಾರ ವಂಶವನ್ನು ತೋರಿಸ್ತಾ ಇದ್ದಲ್ಲಿ? ಯೇಸು ಕ್ರಿಸ್ತನ ವಂಶದಲ್ಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೂದನಿಗೆ ಕಾನಾನಿಯಲ್ಲಿದ್ದಂತ ಹೆಂಡತಿಗೆ ಕೂಡ 3 ಗಂಡು ಮಕ್ಕಳಿದ್ರು. ಅವರ ವಂಶವು ಇಲ್ಲಿ ಬಂದಿಲ್ಲ. ತಾಮರಲ್ಲಿ ಹುಟ್ಟಿದಂತ ಮಕ್ಕಳಲ್ಲಿ ಯೇಸು ಕ್ರಿಸ್ತನ ವಂಶವು ಬಂದಿರುವುದನ್ನು ನಾವು ನೋಡತಕ್ಕಂಥವರಾಗಿದ್ದೇವೆ. ಆಗದು ಅಂತ ತಳ್ಳಲ್ಪಟ್ಟ ಕಲ್ಲೇ ತಲೆಗೆ ಮೂಲಕಲ್ಲಾಗಿ ಮಾರ್ಪಡಿಸುವ ನನ್ನ ದೇವರು. ಒಂದು ವೇಳೆ ನಾನು ಹೇಳ್ತೀನಿ, ಯಾರಾದರೂ ನಮ್ಮ ಜೀವಿತದಲ್ಲಿ ಮುಗಿದೋಯ್ತು ಎಂಬುದಾಗಿ ನೀವು ಎನಿಸಿರುವುದಾದರೆ ಕ್ರಿಸ್ತ ಯೇಸುವಿನ ಮೂಲಕವಾಗಿ ಅವರಿಗಿಂತಲೂ ನಾವು ಧನ್ಯರು. ನಮ್ಮನ್ನು ದೇವರು ಉನ್ನತ ಸ್ಥಿತಿಗೆ ತರುವುದಕ್ಕೆ ಶಕ್ತರಾಗಿದ್ದಾರೆ. ನಮ್ಮ ಜೀವಿತದಲ್ಲಿ ಮುಗಿದೋಯ್ತು ಎಂಬುದಾಗಿ ನಾವು ಯಾರು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದರೆ ನಮ್ಮ ಜೀವಿತದಲ್ಲಿ ಎಲ್ಲವೂ ದೇವರು ಪ್ರಾರಂಭಿಸಿದವರಾಗಿದ್ದಾರೆ. ಮುಗಿದೋಯ್ತು ಎಂಬುದಾಗಿ ಯಾವುದೇ ಕಾರಣಕ್ಕೂ ಸೋತೋಗ್ಬೇಡ್ರಿ. ಆರಂಭವಾಗ್ತದೆ ಎಂಬುದಾಗಿ ನಂಬಿಕೆ ಇಡಿ. ನನ್ನ ದೇವರು ನಾವು ನೆನೆಸುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಉನ್ನತ ಸ್ಥಿತಿಗೆ ತರುವಾತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ತಾಮರಳು ಯಾವ ವಿಧದಲ್ಲಿ ಕೂಡ ಯೋಚನೆ ಮಾಡೋದಕ್ಕೆ ಸಾಧ್ಯತೆ ಉಂಟು. ಯೂದ ಆಕೆಯಲ್ಲಿ ಹುಟ್ಟಿದಂಥ ಮಕ್ಕಳು, ಆ ತಾಮರಲ್ಲಿ ಹುಟ್ಟಿದಂಥ ಮಕ್ಕಳನ್ನ ಯಾವ ವಿಧದಲ್ಲೂ ಕೂಡ ಅವನು ಒಂದು ವೇಳೆ ಈ ಒಳ್ಳೆಯ ಸಂಗತಿಯನ್ನು ಯೋಚನೆ ಮಾಡೋಕ್ಕಾಯಿತು. ಆದರೆ ದೇವರು ನಂಬಿಕೆ ಇಟ್ಟಂತಹ ತಾಮರಳನ್ನ, ನಂಬಿಕೆ ಇಟ್ಟಂತ ಯೂದನ ಮೂಲಕವಾಗಿ ತನ್ನ ಕೃಪೆಯನ್ನ ದೇವರು ಎಷ್ಟು ಮಟ್ಟಕ್ಕೆ ಅನುಗ್ರಹ ಮಾಡಿದ್ದಾರೆ. ಇವತ್ತು ನೀನು ನಾನು ಕೂಡ ಅದೇ ನಂಬಿಕೆಯಿಂದ ರಕ್ಷಣೆ ಹೊಂದಿದ್ದಕ್ಕೆ ದೇವರು ಸಹಾಯ ಮಾಡಿದ್ದಾರೆ.